ಹಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇದು ಸ್ಪೆಷಲ್ಲಾಗಿ ನಾವು ಮಟನನ್ನು ಮಾಡೋಣ. ಖಂಡಿತವೂ ಈ ಒಂದು ರೆಸಿಪಿ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಹಾಗೂ ತುಂಬ ಸುಲಭ ಕೂಡ ಉಂಟು. ನೀವು ಟ್ರೈ ಮಾಡಿ. ಓಕೆ, ಇಲ್ಲಿ ಇವಾಗ ಮಟನ್ ತೊಗೊಂಡಿದ್ದೀವಿ. ನಾವು ಮಟನಲ್ಲಿ ಈ ರೀತಿ ಪೀಸ್ ತೊಗೊಂಡಿದ್ದೀವಿ. 1.5-1.5 kg ಅಷ್ಟು ಉಂಟು. ನಾವು ಪೀಸ್ ರೀತಿ ತೊಗೊಂಡಿದ್ವಿ, ಅಂದರೆ 9 ಪೀಸ್ ತೊಗೊಂಡಿದ್ವಿ. ಅದಕ್ಕೆ ಇವಾಗ ಉಪ್ಪು ಎಲ್ಲ ಹಾಕ್ತಾಯಿದ್ದೀನಿ ನಾನು. ಏನು ಗೊತ್ತುಂಟ, ಇದೇ ರೀತಿ ಪೀಸ್ ಬೇಕಂತ ಇಲ್ಲ, ಬೇರೆ ಕೂಡ ನೀವು ಮಟನ್ ತೊಗೊಂಡು ಬಂದು ಇದೇ ರೀತಿ ಮಾಡ್ಬೋದು. ಉಪ್ಪು ಹಾಕಿ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನು ಸೇರಿಸಿದ್ದೀನಿ, ಹಾಗೂ ಸ್ವಲ್ಪ ಅರಿಶಿಣವನ್ನು ಹಾಕಿ ಸಪ್ರೇಟಾಗಿ ಸ್ವಲ್ಪ ಹೊತ್ತು ಎಳೆಯಲಿಕ್ಕೆ ಇಡ್ತಾಯಿದ್ದೀನಿ. ಇದರಿಂದ ಇದು ಜ್ಯೂಸಿಯಾಗಿ ತುಂಬ ಚೆನ್ನಾಗಾಗುತ್ತೆ. ಇನ್ನೊಂದು ಸೈಡ್ ನಾವು ಮಸಾಲಕ್ಕೆ ಕೂಡ ರೆಡಿ ಮಾಡೋಣ. ಇಲ್ಲಿ ನಾನು ತುಪ್ಪವನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ತುಪ್ಪವನ್ನು ಅಥವಾ ಎಣ್ಣೆ ಯಾವುದು ಕೂಡ ನೀವಿಲ್ಲಿ ಸೇರಿಸ್ಬೋದು. ನೀರುಳ್ಳಿಯನ್ನು ಹಾಕಬೇಕು. ಅದಕ್ಕಿಂತ ಮೊದಲು ಇಲ್ಲಿ ಸ್ವಲ್ಪ ನಾನು ಬಡಿಶೇಪನ್ನು ಸೇರಿಸ್ತಾ ಇದ್ದೀನಿ, ಹಾಗೂ ಕಸೂರಿ ಮೇಥಿ ಎರಡನ್ನೂ ಕೂಡ ಹಾಕಿ ಸ್ವಲ್ಪ ಫ್ರೈ ಆಗಿದ ಮೇಲೆ ಇದಕ್ಕೆ ನೀರುಳ್ಳಿಯನ್ನು ಸೇರಿಸೋಣ. ನೀರುಳ್ಳಿಯಲ್ಲಿ ದೊಡ್ಡ ಸೈಜ್ ನಾನು 4 ನೀರುಳ್ಳಿಯನ್ನು ಹಾಕಿದ್ದೀನಿ. ನೀರುಳ್ಳಿ ಚೆನ್ನಾಗಿ ಕೆಂಪಾಗುವವರೆಗೆ ಇಲ್ಲಿ ನಾವು ಫ್ರೈ ಮಾಡಲಿಕ್ಕುಂಟು. ಈ ರೀತಿ ಸ್ಲೈಸ್ ಮಾಡಿ ನಾನು ಹಾಕಿದ್ದೀನಿ. ಇಲ್ಲಿ ಏನು ಗೊತ್ತುಂಟ, ನಾವು ಮಸ್ಟರ್ಡ್ ಆಯಿಲನ್ನು ಹಾಕಬೇಕು. ಇದರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸಾಸಿವೆ ಎಣ್ಣೆ ಉಂಟು ನೋಡಿ, ಅದನ್ನು ಒಮ್ಮೆ ನೀವು ನೋಡಿ ಮಟನ್ ಎಲ್ಲ ಟ್ರೈ ಮಾಡುವಾಗ ಸಾಸಿವೆ ಎಣ್ಣೆಯಿಂದ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಒಂದು 2 ಟೇಬಲ್ ಸ್ಪೂನಷ್ಟು ಅಥವಾ 3 ಟೇಬಲ್ ಸ್ಪೂನಷ್ಟು ಸಾಸಿವೆ ಎಣ್ಣೆಯನ್ನು ಹಾಕಿದ್ದೀನಿ. ಹಾಗೂ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಲ್ಲಿ 1.5 ಟೇಬಲ್ ಸ್ಪೂನಷ್ಟು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಕೊತ್ತಂಬರಿ, ಕಾಳುಮೆಣಸು, ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನಷ್ಟು, ಅರಿಶಿನ ಪೌಡರ್ ಸ್ವಲ್ಪ, ಗರಂ ಮಸಾಲ ಪೌಡರ್ ಅರ್ಧ ಟೇಬಲ್ ಸ್ಪೂನಷ್ಟು, ಜೀರಾ ಪೌಡರ್ ಅರ್ಧ ಟೇಬಲ್ ಸ್ಪೂನಷ್ಟು, ಇಷ್ಟನ್ನು ಸೇರಿಸಿ ಸ್ವಲ್ಪ ಫ್ರೈ ಮಾಡೋಣ. ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಇದಕ್ಕೆ ನಾನು 5 ಮೀಡಿಯಮ್ ಸೈಜ್ ಟೊಮೆಟೊವನ್ನು ಹಾಕ್ತಾಯಿದ್ದೀನಿ. ಒಳ್ಳೆ ರೀತಿ ಟೊಮೆಟೊ ಸಾಫ್ಟ್ ಆಗಬೇಕು. ಇದರಲ್ಲಿ ಟೊಮೆಟೊ ಇವಾಗ ನೋಡ್ಬೋದು ಸಾಫ್ಟ್ ಆಗಿದೆ. ಈ ರೀತಿ ಆದಮೇಲೆ ಇದಕ್ಕೆ ಮಟನನ್ನು ಹಾಕೋಣ. ಹಾಗೆ ಅದರೊಂದಿಗೆ ಫ್ರೈ ಮಾಡಿದ ಆನಿಯನನ್ನು ಗ್ರೈಂಡ್ ಮಾಡಿ ನಾನಿಲ್ಲಿ ಸೇರಿಸಿದ್ದೀನಿ. ನಾನು ಮೊದಲೇ ಅದನ್ನೆಲ್ಲ ಮಾಡಿ ಫ್ರಿಜ್ಜಲ್ಲಿ ಇಟ್ಟುಬಿಡ್ತೀನಿ, ಹಾಗಾಗಿ ರೆಸಿಪಿ ಮಾಡುವಾಗ ನನಗೆ ಈಸಿ ಆಗುತ್ತೆ. ಕೆಲವು ಟಿಪ್ಸ್ ನಾನು ನಿಮ್ಮ ಜೊತೆ ಇದೇ ಚಾನಲಲ್ಲಿ ಶೇರ್ ಮಾಡಿದ್ದೀನಿ, ನೀವು ಕೂಡ ಅದೇ ರೀತಿ ಮಾಡಿ. ಒಮ್ಮೆಲೆ ಫ್ರೈ ಮಾಡಿದ ಅಂದರೆ ಗ್ರೈಂಡ್ ಮಾಡಿದ ಆನಿಯನ್ ಇಲ್ಲದಿದ್ದರೆ ಸ್ಕಿಪ್ ಮಾಡಿ, ಪರವಾಗಿಲ್ಲ. ಇದ್ದರೆ ತುಂಬ ಚೆನ್ನಾಗಾಗುತ್ತೆ. ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ನೀರಲ್ಲಿ ಬೆರೆಸಿ ಅದನ್ನು ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ನೀರನ್ನು ಹಾಕಿ ಇವಾಗ ಸಿಟಿ ತೆಗಿಲಿಕ್ಕೆ ಇಡಬೇಕು. ನೀವು ಹೀಗೇನೆ ಇದನ್ನು ಬೇಕಿದ್ರೆ ಮಟನನ್ನು ಬೇಯಿಸೋದಾದರೆ ಬೇಯಿಸ್ಬೋದು, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇಲ್ಲಿ ನಾನು ಇದಕ್ಕೆ ಫಸ್ಟಿಗೆ 3 ಸಿಟಿಯನ್ನು ತೆಗಿತೀನಿ. ಒಮ್ಮೆಲೆ ಬೇಯಲಿಲ್ಲ ಅಂತಾದರೆ ಇನ್ನೊಂದು ಎಕ್ಸ್ಟ್ರಾ ತೆಗೆಯೋಣ. ಓಕೆ, ಕರೆಕ್ಟಾಗಿ 3 ಸಿಟಿ ಬಂದಿತ್ತು. ಒಳ್ಳೆ ರೀತಿ ಬೆಂದಿದೆ. ಇದು ಓಪನ್ ಮಾಡಿ ನೋಡಿದ್ದೆ ನಾನು, ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ಲಿಂಬೆ ರಸವನ್ನು ಹಿಂಡಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಓಕೆ, ಇಲ್ಲಿ ಇವಾಗ ಗ್ರೇವಿ ರೆಡಿಯಾಗಿದೆ. ಇದು ತುಂಬ ಟೇಸ್ಟಿ ಆಗುತ್ತೆ. ಸಿಂಪಲ್ ನೋಡಿದ್ರಲ್ಲ, ಹಾಗೂ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ನೀವು ಖಾರವಾಗಿ ಇದನ್ನು ಟ್ರೈ ಮಾಡಿ ನೋಡಿ. ಇವತ್ತಿನ ಈ ರೆಸಿಪಿಗೆ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರ್ಬೋದು ಅಂತ ಎನಿಸ್ತೀನಿ. ಇಷ್ಟ ಆಯ್ತು ಅಂತಂದರೆ ಶೇರ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಲಿ ಅಂತ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ. ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.